ಕ್ಷೇತ್ರದ ನರಸಿಂಹಗಿರಿಯಲ್ಲಿ ದಿನಾಂಕ 5/8/2025ರಂದು ಶ್ರೀಮತಿ ದೊಡ್ಮನೆ ಬೋರಮ್ಮ ತಮ್ಮಪ್ಪ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾದ ಶ್ರೀ ಕೆ ಮಂಜಣ್ಣ ಅವರ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ತಮ್ಮ ತಾಯಿ ಶ್ರೀಮತಿ ಓಬಮ್ಮ ಬೊಮ್ಮಣ್ಣವರ್ ದಿವ್ಯ ಸಾನ್ನಿಧ್ಯ, ಸಹೋದರರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ತಮ್ಮಣ್ಣ ಎನ್ಟಿ ಅವರ ನೇತೃತ್ವದಲ್ಲಿ ಶ್ರೀ ವಾಲ್ಮೀಕಿ ವಿದ್ಯಾಪೀಠ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಮಾಜಿ ಶಾಸಕರಾದ ದಿವಂಗತ ಎನ್ ಬೊಮ್ಮಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಿವೃತ್ತಿ ಶಿಕ್ಷಕರು ಶ್ರೀ ಕೆ ಮಂಜಣ್ಣ ಸಂಸ್ಥೆಯ ಅಧೀನದಲ್ಲಿ ಇದುವರೆಗೂ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರು ಜವಾನರು 2023-24, 2024-25ರಂದು 10ನೇ ತರಗತಿಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ತಮ್ಮ ಮಾನ್ಯ ಶಾಸಕರು ತಮ್ಮ ಕಿರು ಕಾಣಿಕೆಯನ್ನು ಉಡುಗೊರೆಯಾಗಿ ನೀಡಿ ಸನ್ಮಾನಿಸಿ ಅಭಿನಂದನೆಗಳನ್ನು ತಿಳಿಸಿದರು. ಮಾನ್ಯ ಶಾಸಕರು ಮಾತನಾಡುತ್ತಾ 1994ರಲ್ಲಿ ಸನ್ಮಾನ್ಯ ಮಾಜಿ ಸಿಎಂ ಶ್ರೀ ವೀರಪ್ಪ ಮೊಯ್ಲಿ ಅವರ ಕಾಲದಲ್ಲಿ ನಮ್ಮ ತಂದೆಯವರು ಹಳ್ಳಿ ಜನರ ಶಿಕ್ಷಣಕ್ಕೆ ಆದ್ಯತೆ ಕೊಡಲು ಪ್ರೌಢಶಾಲೆಗಳನ್ನು ಸ್ಥಾಪಿಸಿದರು. ಮುಂದಿನ ದಿನಗಳಲ್ಲಿ ಶಾಲೆಗಳ ಅಭಿವೃದ್ಧಿಗೆ ಗಮನ ಹರಿಸುವೆ ಎಂದರು. ಇನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒತ್ತು ಕೊಡಲಾಗುತ್ತದೆ ಎಂದರು. ಪಿಂಚಣಿಯಿಂದ ವಂಚಿತರಾದ ಶಿಕ್ಷಕರಿಂದ ಶಾಸಕರು ಮನವಿ ಸ್ವೀಕರಿಸಿದರು. ಶ್ರೀ ವಾಲ್ಮೀಕಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ತಮ್ಮಣ್ಣ ಎನ್ಟಿ, ಶ್ರೀಮತಿ ಓಬಮ್ಮ ಎನ್ಟಿ ಬೊಮ್ಮಣ್ಣವರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ನರಸಿಂಹಗಿರಿ ಎಸ್ ವೆಂಕಟೇಶ್, ಮಾಜಿ ತಾಲೂಕಾ ಪಂಚಾಯಿತಿ ಉಪಾಧ್ಯಕ್ಷರಾದ ಮಂಜಣ್ಣ ಕೊಟ್ಟೂರು, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ತಮ್ಮಣ್ಣ ಎನ್ವಿ ಬೆಳಗಟ್ಟ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಒಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ.